ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಚಿಕ್ಕ ಕೋತಿಯಿತ್ತು. ಅದು ಎಲ್ಲರಿಗೂ ಸತ್ಯವನ್ನೇ ಹೇಳುವ ಒಳ್ಳೆಯ ಕೋತಿಯಾಗಿತ್ತು. ಒಂದು ದಿನ ಕೋತಿ ಮರದ ಕೆಳಗೆ ನಡೆಯುತ್ತಿದ್ದಾಗ ಚಿನ್ನದ ಉಂಗುರವೊಂದು ಕಾಣಿಸಿತು. ಕೋತಿ ಆಶ್ಚರ್ಯಪಟ್ಟಿತು. ಇದು ನನ್ನದಲ್ಲ, ಇದನ್ನು ನಾನು ಇಟ್ಟುಕೊಳ್ಳಬಾರದು ಎಂದು ಕೋತಿ ಮನಸ್ಸಿನಲ್ಲಿ ಯೋಚಿಸಿತು. ಕೋತಿ ತಕ್ಷಣ ಕಾಡಿನ ರಾಜನಾದ ಸಿಂಹನ ಅರಮನೆಗೆ ಹೋಯಿತು. ಕೋತಿ ಸಿಂಹನಿಗೆ ಚಿನ್ನದ ಉಂಗುರವನ್ನು ಕೊಟ್ಟಿತು ಮತ್ತು ಎಲ್ಲವನ್ನೂ ಸತ್ಯವಾಗಿ ಹೇಳಿತು. ಸಿಂಹನು ಕೋತಿಯ ಸತ್ಯವಂತಿಕೆಯನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಸಿಂಹನು ಕೋತಿಗೆ ತಾಜಾ ಹಣ್ಣುಗಳು ಮತ್ತು ಸುರಕ್ಷಿತ ವಾಸಸ್ಥಾನವನ್ನು ಕೊಟ್ಟನು. ಕೋತಿ ತುಂಬಾ ಖುಷಿಯಾಗಿ ಕಾಡಿನಲ್ಲಿ ಸಂತೋಷದಿಂದ ಬದುಕಿತು. ಮಕ್ಕಳೇ, ಈ ಕಥೆಯ ನೀತಿಯೇನೆಂದರೆ, ಸತ್ಯವಂತಿಕೆ ಯಾವಾಗಲೂ ನಮಗೆ ಗೌರವ ತರುತ್ತದೆ.